ಡಿಯರ್ ಸ್ಟೂಡೆಂಟ್, ನಾನು ಮೇ ಬಿ ಲಾಸ್ಟ್ ಕ್ಲಾಸಲ್ಲಿ 6th ಪ್ರಾಬ್ಲಮ್ ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸು ಬ್ಯಾಲೆನ್ಸ್ ಶೀಟು ಮಾಡಿದ್ದೆ. ನೆಕ್ಸ್ಟ್ ಈಗ ಅದರದ್ದೇ ಕಂಟಿನ್ಯೂಷನ್ ಟ್ರೇಡಿಂಗ್ ಪ್ರಾಫಿಟ್ ಲಾಸ್ ಅಕೌಂಟ್ ಆ್ಯಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್ ಅದನ್ನು ಡಿಸ್ಕಸ್ ಮಾಡೋಣ. ಈಗೇನಿಲ್ಲ, ಇಲ್ಲಿ ಫಸ್ಟು ನಾವೇನು ಈಗ ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ಸಲ್ಲಿ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅದನ್ನು ನಾವು ಟ್ರೇಡಿಂಗ್ ಪಿ&ಎಲ್ ಅಕೌಂಟ್ಗೆ ಮತ್ತು ಬ್ಯಾಲೆನ್ಸ್ ಶೀಟ್ಗೆ ಪೋಸ್ಟಿಂಗ್ ತೊಗೊಂಡ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಪ್ರಾಬ್ಲಮನ್ನು ನಾವು ರಿವೀಲ್ ಮಾಡ್ಕೊಂಡು ಹೋಗೋಣ. ಈಗ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನಮಗೇನು ಸಿಕ್ಕಿದೆ, ಓಪನಿಂಗ್ ಕ್ಯಾಪಿಟಲ್ ಸಿಕ್ಕಿದೆ. ಓಕೆನಾ, ಈ ಓಪನಿಂಗ್ ಕ್ಯಾಪಿಟಲನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಬೇಕು. ಓಕೆನಾ, ನೋಡಿ ಓಪನಿಂಗ್ ಕ್ಯಾಪಿಟಲ್ 12,500, ನೋಡಿ 12,500 ನಾವು 12,500 ರೆಕಾರ್ಡ್ ಮಾಡ್ಕೊಂಡಿದ್ವಿ, ಅಲ್ಲಿಗೆ ಇದು ಮುಗೀತು. ನೆಕ್ಸ್ಟು ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡಿದ್ವಿ. ಕ್ಯಾಶ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡೂ ಇತ್ತು. ಡಿಫ್ರೆನ್ಸ್ ಬಂದರೆ ದಟ್ ಈಸ್ ಕ್ಯಾಶ್ ಸೇಲ್ಸ್ ಆಗುತ್ತೆ ಅಥವಾ ಕ್ಯಾಶ್ ಪರ್ಚೇಸ್ ಆಗುತ್ತೆ. ಓಕೆನಾ, ಯಾಕಂದರೆ ರಿಸಿಟ್ ಜಾಸ್ತಿ ಇದ್ದು ಪೇಮೆಂಟಲ್ಲಿ ಕಡಿಮೆ ಇದ್ದರೆ ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಕೊಟ್ಟಿದ್ರೆ ನಾವು ಪೇಮೆಂಟ್ ಏನಕ್ಕೆ ಮಾಡಿರ್ತೀವಿ, ಪರ್ಚೇಸ್ ಮಾಡೋ ಮುಖಾಂತರ ಪೇಮೆಂಟ್ ಮಾಡಿದ್ದೀವಿ ಅಂತ ನಾವು ಡಿಸೈಡ್ ಮಾಡ್ತೀವಿ. ಓಕೆನಾ, ಇಲ್ಲೇನಾಗಿದೆ, ಸೊ ಕ್ರೆಡಿಟ್ ಸೈಡ್ ಪೇಮೆಂಟ್ ಜಾಸ್ತಿ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸು ಇದೆ, ಅಲ್ಲಿಗೆ ಇಷ್ಟು ಪೇಮೆಂಟ್ ಮಾಡಿದ್ದೀವಿ ಅಂತಂದರೆ ನಮಗೇನಾದ್ರು ಕ್ಯಾಶ್ ಬಂದಿರಬೇಕಲ್ವಾ. ಕ್ಯಾಶು ಏನರಿಂದ ಬಂದಿರ್ಬೋದು, ನಾವು ಊಹೆ ಮಾಡಿಕೊಂಡ್ರೆ ದಟ್ ಈಸ್ ಕ್ಯಾಶ್ ಸೇಲ್ಸ್ ಮಾಡೋ ಮುಖಾಂತರ ಬಂದಿರುತ್ತೆ ಅಂತ, ಸೇಲ್ಸ್ ಮಾಡೋ ಮುಖಾಂತರ ನಮಗೆ ಅಮೌಂಟ್ ಬಂದಿರುತ್ತೆ ಅಂತ. ಹಾಗಾಗಿ ಈಗ ಕ್ರೆಡಿಟ್ ಸೈಡ್ ನಮಗೆ 41,300 ಇದೆ, ಅದನ್ನು ಡೆಬಿಟ್ ಸೈಡಿಗೆ ಕ್ಯಾರಿ ಮಾಡಿಕೊಂಡು ಡಿಫರೆನ್ಸ್ ತೊಗೊಂಡ್ವಿ 19,200 rupees. ದಟ್ 19,200 ಈಸ್ ಕನ್ಸಿಡರ್ಡ್ ಆಸ್ ಕ್ಯಾಶ್ ಸೇಲ್ಸ್. ಯಾಕಪ್ಪ ಕ್ಯಾಶ್ ಸೇಲ್ಸ್ ಮಾಡಿದ್ವಿ ಅಂದರೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು ಕೊಟ್ಟವ್ರೆ, ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟವ್ರೆ. ಪೇಮೆಂಟ್ ಸೈಡ್ ಜಾಸ್ತಿ ಇದೆ ಅಂದರೆ ನಮಗೆ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಬೇಕಾದ್ರೆ ಕ್ಯಾಶ್ ಹೆಂಗೆ ಬರಬೇಕು, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಬಿಟ್ಟಿರ್ತಾರೆ, ಇಷ್ಟೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅಂತಂತಂದರೆ ಇನ್ನು ರಿಮೈನಿಂಗ್ ಪೇಮೆಂಟ್ ಮಾಡಬೇಕಾದ್ರೆ ನಮಗೆ ಕ್ಯಾಶ್ ಇರಬೇಕಲ್ವಾ. ಆ ಕ್ಯಾಶ್ ಎಲ್ಲಿಂದ ಬರುತ್ತೆ, ನಮಗೆ ಕ್ಯಾಶ್ ಸೇಲ್ಸಿಂದ. ನೋಡಿ, ಕ್ರೆಡಿಟ್ ಡೆಟಾರ್ಸಿಂದ ಬಂದ್ಬಿಟ್ಟಿದೆ, ರಿಮೈನಿಂಗ್ ಬರ್ತಕ್ಕಂಥ ಕ್ಯಾಶು ಕ್ಯಾಶ್ ಸೇಲ್ಸಿಂದ ಬರುತ್ತೆ ಅಂತ. ಹಾಗಾಗಿ ಆ ಡಿಫ್ರೆನ್ಸ್ ನಾವು ಕ್ಯಾಶ್ ಸೇಲ್ಸ್ ಟ್ರೀಟ್ ಮಾಡ್ತೀವಿ. ಈ ಕ್ಯಾಶ್ ಸೇಲ್ಸು ಎಲ್ಲಿ ಬರುತ್ತೆ, ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಐಟಮ್ ಇನ್ ದಿ ಟ್ರೇಡಿಂಗ್ ಅಕೌಂಟ್. ನೋಡಿ, ಟ್ರೇಡಿಂಗ್ ಅಕೌಂಟಲ್ಲಿ ಬೈ ಸೇಲ್ಸ್ ಎರಡು ಕಾಲಮ್ ಹಾಕ್ಕೊಂತೀವಿ, ಕ್ಯಾಶ್ ಮತ್ತು ಕ್ರೆಡಿಟ್ ಅಂತ ಅಂದ್ಬಿಟ್ಟು. ಆಗ ಕ್ಯಾಶ್ ಏನು ಸಿಕ್ಕಿದೆ ಅದನ್ನು 19,200 rupees ನೀವು ಹಾಕೊಂಡಿದ್ದೀವಿ. ನೋಡಿ, that is called as cash sales. This is called as cash sales 19,200. This is cash credit. So cash sales 19,200. ಟ್ರೇಡಿಂಗ್ ಅಕೌಂಟ್ ತೊಗೊಂಡ್ವಿ, ಅಲ್ಲಿಗೆ ಕ್ಯಾಶ್ ಅಕೌಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಡೆಟಾರ್ಸ್ ಅಕೌಂಟ್ ಬರ್ತೀವಿ. ನೋಡಿ, ಡೆಟಾರ್ಸ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಎರಡೂ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸು ಓಪನಿಂಗ್ ಬ್ಯಾಲೆನ್ಸ್ ಎರಡೂ ಕೊಟ್ಟಾಗ ಎನಿ ಡಿಫರೆನ್ಸ್ ಅರೈಸಸ್, ದಟ್ ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ಕ್ರೆಡಿಟ್ ಸೇಲ್ಸ್. ಓಕೆನಾ, ಈ ಕ್ರೆಡಿಟ್ ಸೇಲ್ಸ್ 22,000 ರೂಪಾಯಿ. ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಐಟಮ್ ಇನ್ ದಿ ಟ್ರೇಡಿಂಗ್ ಅಕೌಂಟಿಗೆ. ನೋಡಿ, ಇಲ್ಲಿ ಕಾಲಮ್ ಬಿಟ್ಕೊಂಡಿದ್ದೀವಲ್ಲ, ಕ್ರೆಡಿಟ್ 22,000 rupees. ಓಕೆನಾ, ನೆಕ್ಸ್ಟು ಕ್ರೆಡಿಟ್ ಪರ್ಚೇಸ್, ದಟ್ ಟೋಟಲ್ ಕ್ರೆಡಿಟರ್ಸನ್ನು ನಾವು ಕ್ಲೋಸ್ ಮಾಡ್ತೀವಿ. ಟೋಟಲ್ ಕ್ರೆಡಿಟರ್ಸ್ ಅಕೌಂಟಲ್ಲೂ ಸಹ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲದ್ರೆ ನಾವೇನು ಮಾಡ್ತೀವಿ, ನೋಡಿ ಓಪನಿಂಗ್ ಬ್ಯಾಲೆನ್ಸು 2,000 ರೂಪಾಯಿ ಇದೆ. ಅಗೇನು ಕ್ಯಾಶು ಅವರಿಗೆ ನಾವು ಕೊಟ್ಟಿದ್ದೀವಿ ಅಂತಂದರೆ ಏನಕ್ಕೆ ಸುಮ್ಮನೆ ಕೊಡಲ್ಲ, ಯಾಕಂದರೆ ಓಪನಿಂಗ್ ಬ್ಯಾಲೆನ್ಸ್ ಇರೋದು 2,000 ಮತ್ತು ಅವ್ರಿಗೆ 2,000 ರೂಪಾಯಿ ಪೇಮೆಂಟ್ ಫಸ್ಟ್ ಮಾಡಬೇಕಷ್ಟೇ. ನಾವು 10,000 ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ ಅಂತಂದರೆ ಅಲ್ಲಿಗೆ ಎಕ್ಸ್ಟ್ರಾ ಎಷ್ಟು ಮಾಡಿದ್ದೀವಿ ನಾವು, 8,000 ರೂಪಾಯಿ ಪೇಮೆಂಟ್ ಮಾಡ್ತೀವಿ. 8,000 ರೂಪಾಯಿ ಪೇಮೆಂಟ್ ಯಾಕೆ ಮಾಡ್ತೀವಿ ನಾವು ಅಂದರೆ ಸಾಲ ಪರ್ಚೇಸ್ ಮಾಡೋದಕ್ಕೆ ನಾವು ಆ ಪೇಮೆಂಟ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಕ್ರೆಡಿಟ್ ಪರ್ಚೇಸ್ 8,000 rupees. ಓಕೆನಾ, ಈ ಐಟಮು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಐಟಮ್ ಇನ್ ದಿ ಟ್ರೇಡಿಂಗ್ ಅಕೌಂಟ್. ನೋಡಿ, ಟ್ರೇಡಿಂಗ್ ಅಕೌಂಟಲ್ಲಿ ನೋಡಿ ಕ್ಯಾಶು ಮತ್ತು ಕ್ರೆಡಿಟ್, ಕ್ಯಾಶ್ ಇಲ್ಲ, ಕ್ರೆಡಿಟ್ ಪರ್ಚೇಸು 8,000 rupees ಇಲ್ಲಿ ತೊಗೊಂಡಿದ್ದೀವಿ. ಓಕೆನಾ, ಇಲ್ಲಿಗೆ ಫಸ್ಟ್ ಸ್ಟೆಪ್ ಆಫ್ ಅಕೌಂಟ್ ಮುಗಿತು. ನೆಕ್ಸ್ಟ್ ಇದಾದಮೇಲೆ ನಾವು ಇನ್ನೊಮ್ಮೆ ಪ್ರಾಬ್ಲಮನ್ನು ನೋಡ್ತೀವಿ. ನೋಡಿಕೊಂಡು ಎರಡು ಕಡೆ ಪೋಸ್ಟಿಂಗ್ ಆಗಿರ್ತಕ್ಕಂತಹ ಐಟಮನ್ನು ಬಿಟ್ಬಿಡ್ತೀವಿ. ಸಿಂಗಲ್ ಕಡೆ ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಬಿಟ್ಟು ಬೇರೆಲ್ಲ ಐಟಮ್ಸು ನಾವು 2 times ರೆಕಾರ್ಡ್ ಮಾಡಲೇಬೇಕು. ನೋಡಿ, ಇಲ್ಲಿ ಬರ್ತೀನಿ ನೋಡಿ, ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್. ಓಕೆನಾ, ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಕರೆಕ್ಟಾ. ಈಗ ಓಪನಿಂಗ್ ಬ್ಯಾಲೆನ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ತೊಗೊಂಡು. ಈಗ ಡಿಫರೆನ್ಸ್ ಇದೆ, ಆ ಡಿಫರೆನ್ಸಲ್ಲಿ ಏನೋ ಅಡ್ಜಸ್ಟ್ಮೆಂಟ್ಸಲ್ಲಿ ವ್ಯತ್ಯಾಸ ಇರುತ್ತೆ, ಏನೋ ಅಡ್ಜಸ್ಟ್ಮೆಂಟ್ಸಲ್ಲಿ ಇರುತ್ತೆ, ಅದು ನೋಡ್ಕೊಂತೀವಿ. ಈಗ ಸದ್ಯಕ್ಕೆ ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇರಲಿ ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಇನ್ನರ್ ಕಾಲಮಲ್ಲಿ 5,000 rupees ತೊಗೊಳೋಣ. ಔಟರ್ ಕಾಲಮಲ್ಲಿ ದಟ್ ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 6,000 ಇದೆ. ಡಿಫ್ರೆನ್ಸ್ ಏನು ಹೆಂಗೆ ಬರುತ್ತೆ ನೋಡೋಣ, ಆಮೇಲೆ ನಾವು ಔಟರ್ ಕಾಲಮಲ್ಲಿ ಹಾಕೊಂಡು ಹೋಗೋಣ. ಸದ್ಯಕ್ಕೆ ಫರ್ನಿಚರ್ ಫಿಟ್ಟಿಂಗ್ ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ.
ಸೇಲ್ ಆಫ್ ಗೂಡ್ಸ್ ದಟ್ ಇಸ್ ಸ್ಟಾಕ್ ಆಫ್ ಗೂಡ್ಸ್. ಇದು ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಇದೆ. ಓಪನಿಂಗ್ ಸ್ಟಾಕು ಒಂದು ಕಡೆ ತಗೊಂಡಿದ್ದೀರಾ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ. ಅಗೈನ್ ಇನ್ನೊಂದು ಕಡೆ ಬರ್ತಾ ಎಲ್ಲಿ ಬರುತ್ತೆ, ಟ್ರೇಡಿಂಗ್ ಅಕೌಂಟ್ ಬರ್ತದೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸು, ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ನೋಡಿ ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ತೊಗೊಂಡ್ವಿ 3000 rupees. ಅಗೈನ್ ಕ್ಲೋಸಿಂಗ್ ಸ್ಟಾಕನ್ನು ದಟ್ ಈಸ್ ಟ್ರೇಡಿಂಗ್ ಅಕೌಂಟ್ ತೊಗೊಂಡ್ವಿ. ಈ ಅಮೌಂಟು ಒಂದೇ ಕಡೆ ಇಲ್ಲಿ ರೆಕಾರ್ಡ್ ಆಗಿರೋದು. ಇನ್ನೊಂದು ಕಡೆ ಬರುತ್ತೆ ದಟ್ ಈಸ್ ಸ್ಟಾಕ್ 1000 rupees. ಕರೆಕ್ಟಾ? ಓಪನಿಂಗ್ ಸ್ಟಾಕು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತೆ ಇಲ್ಲಿ ರೆಕಾರ್ಡ್ ಆಗಿತ್ತು. ನೆಕ್ಸ್ಟು ದಟ್ ಈಸ್ ಸನ್ರಿ ಡೇಟಾರ್ಸ್. ಈಗ ನೋಡಿ ಸನ್ರಿ ಡೇಟಾರ್ಸು ಓಪನಿಂಗ್ ಬ್ಯಾಲೆನ್ಸು ಒಂದು ಕಡೆ ಬಂತು, ಎಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ. ಅಗೈನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅದನ್ನ ಆ ಅಕೌಂಟಲ್ಲಿ ಅದರದೇ ಅಕೌಂಟ್ ಇದೆ, ಅದರ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ಕೊ ಓಪನಿಂಗ್ ಬ್ಯಾಲೆನ್ಸನ್ನು. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬಂತು ಮತ್ತು ಡೇಟಾರ್ಸ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಡೇಟಾರ್ಸ್ ಅಕೌಂಟಲ್ಲಿ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಬರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಬ್ಯಾಲೆನ್ಸ್ ಶೀಟಲ್ಲಿ. ನೋಡಿ ಡೇಟಾರ್ಸ್, ಅದಕ್ಕೆ ಆರ್ ಬಿ ಇಟ್ಟಿದ್ರೆ ನೀವು ಇನ್ನರ್ ಕಲಮಲ್ಲಿ ಹಾಕ್ಕೊಬೇಕು, ಅದನ್ನು ಇನ್ನರ್ ಕಲಮಲ್ಲಿ ಹಾಕ್ಕೊಂಡಿದ್ದೀವಿ 7000 ಅಂತ. ನೆಕ್ಸ್ಟು ಸನ್ರಿ ಕ್ರೇಟಾರ್ಸ್, ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ಇದೆ ಸನ್ರಿ ಕ್ರೇಟಾರ್ಸು, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲ. ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸನ್ನು ಎಲ್ಲಿ ತೊಗೊಂಡಿದ್ದು ನಾವು, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ತೊಗೊಂಡಿದ್ದೀರಾ. ಅಗೈನ್ ಅದರದೇ ಅಕೌಂಟ್ ಇದೆ, ಅಕೌಂಟಲ್ಲಿ ರೆಕಾರ್ಡ್ ಮಾಡಿದ್ದೀರಾ. ಎರಡು ಕಡೆ ರೆಕಾರ್ಡ್ ಆಯಿತಾ, ಇನ್ನೊಂದು ಕಡೆ ಬರಲ್ಲ. ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲ, ಹಾಗಾಗಿ ನಾವು ಅದನ್ನು ರೆಕಾರ್ಡ್ ಮಾಡೋಗೊತ್ತಿಲ್ಲ. ಬೇಕಾದ್ರೆ ಸನ್ರಿ ಕ್ರೇಟಾರ್ಸ್ ಅಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರ್ಕೊಂಡು ಡ್ಯಾಶ್ ಹಾಕ್ಕೊತೀವಿ. ನೆಕ್ಸ್ಟು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ನೋಡಿ ಇದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು. ನೋಡಿ ಇದು ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಂದರೆ ಎಕ್ಸ್ಪೆನ್ಸಸ್ ನಾವು ಫಸ್ಟ್ ಟೈಮ್ ಪೇಮೆಂಟ್ ಮಾಡ್ತೀವಿ, ಅಂದರೆ ಏನು ಕೆಲಸ ಆಗಿರಲ್ಲ, ಪೇಮೆಂಟ್ ಮಾತ್ರ ಮಾಡಿರ್ತೀವಿ. ಕೆಲಸ ಆಗದೇ ಪೇಮೆಂಟ್ ಮಾಡಿದ್ರೆ ಆಗುತ್ತೆ, ಅದು ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಆಗುತ್ತೆ. ಆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ನಾವು ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಲ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ಕನ್ಸಿಡರ್ಡ್ ಆಸ್ ಅನ್ ಅಸೆಟ್. ಯಾಕಂದರೆ ಕೆಲಸ ಆಗಿರೋ ನಾವು ಎಕ್ಸ್ಪೆನ್ಸಸ್ ಪೇ ಮಾಡಿದಾಗ ಮುಂದಿನ ವರ್ಷಕ್ಕೆ ಆಗುತ್ತೆ, ಈ ವರ್ಷಕ್ಕೆ ಏನಾಗುತ್ತದೋ ಅನ್ ಅಸೆಟ್ ಆಗುತ್ತೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಆ ಓಪನಿಂಗ್ ಬ್ಯಾಲೆನ್ಸ್ ಇದ್ದಾಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ತೊಗೊತೀವಿ. ಕರೆಕ್ಟಾ? ಈಗ ಈ ವರ್ಷದಿದೆ, ಈ ವರ್ಷದ ಕೊನೆಗಿದೆ. ಈ ಕೊನೆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ಸು ನಮ್ಮಲ್ಲಿ ಏನು ಎಕ್ಸ್ಪೆನ್ಸಸ್ ಇದೆ, ಎಕ್ಸ್ಪೆನ್ಸಸ್ಗೆ ಆ್ಯಡ್ ದಟ್ ಇಸ್ ಮೈನಸ್ ಮಾಡ್ತೀವಿ. ಆ ವರ್ಷದ್ದಲ್ಲ ಅದಕ್ಕೆ ಮೈನಸ್ ಮಾಡ್ತೀವಿ. ಅದೇ ಇದು ಹೋದ ವರ್ಷಕ್ಕಿದ್ರೆ ಈ ವರ್ಷಕ್ಕೆ ಬರುತ್ತೆ, ಅದನ್ನು ನಾವು ಆ್ಯಡ್ ಮಾಡ್ತೀವಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು. ಅಗೈನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಈಸ್ ಆ್ಯನ್ ಅಸೆಟ್ ಸೆಟ್ ರೆಕಾರ್ಡ್ ಮಾಡ್ತೀವಿ. ಆ್ಯಸ್ ವೆಲ್ ಆಸ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಆ ಅಮೌಂಟನ್ನು ಈ ವರ್ಷದಲ್ಲ ಅಂತ ನಾವು ಮೈನಸ್ ಮಾಡ್ತೀವಿ. ಓಕೆನಾ? ಈಗ ಇಲ್ಲಿ ನೋಡಿ ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ತೊಗೊತೀವಿ. ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್, ಯಾಕಂದರೆ ಜನರಲ್ ಎಕ್ಸ್ಪೆನ್ಸಸ್ಸಲ್ಲೇ ತೊಗೊತೀವಿ. ಅದನ್ನು ಜನರಲ್ ಎಕ್ಸ್ಪೆನ್ಸಸ್ ಇನ್ನರ್ ಕಲಮಲ್ಲಿ ಹಾಕ್ಕೊಂಡು ದಟ್ ಈಸ್ ಲಾಸ್ಟ್ ಇಯರ್ದು, ಅದು ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ, ಅದನ್ನು ತೊಗೊತೀವಿ ಲಾಸ್ಟ್ ಇಯರ್ದು. ನೋಡಿ ಇದರಲ್ಲಿ ಲಾಸ್ಟ್ ಇಯರ್ ಎಕ್ಸ್ಪೆನ್ಸಸ್ ನೋಡಿ 600 rupees. ನೋಡಿ ಇಲ್ಲಿ ನೋಡಿ ದಟ್ ಈಸ್ ಯಾವುದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು 200 rupees ಇದೆ. ಅದು ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ ಇದೆ, ಅದು ನೋಡೋಣ. ಈಗ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 200 ರೂಪಾಯಿ ಇದೆ. ನೋಡಿ ಆ 200 rupees ನೋಡಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಲಾಸ್ಟ್ ಇಯರ್ ಮೈನಸ್ ಮಾಡಿದ್ವಿ. ನೋಡಿ 200 rupees ಮೈನಸ್ ಮಾಡಿದ್ವಿ. ದಿಸ್ ಅಮೌಂಟ್ ಈಸ್ ಎನ್ ಅಸೆಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ನೋಡಿ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ 200 rupees. ಕರೆಕ್ಟಾ? ನೆಕ್ಸ್ಟು ದಟ್ ಈಸ್ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ ಇದೆ. ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ಸು 600 rupees ಇದೆ ಮತ್ತು 1000 rupees ಇದೆ. ಕರೆಕ್ಟಾ? ನೋಡಿ ಈಗ 600 rupees ಇದು ಪ್ರೀವಿಯಸ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಪ್ರೀವಿಯಸ್ ಇಯರ್ದು, ಇದು ನಮ್ಮ ವರ್ಷದ್ದು. ಪ್ರೀವಿಯಸ್ ಇಯರ್ದು ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ ನಮ್ಮ ವರ್ಷದ್ದಲ್ಲ. ಕರೆಕ್ಟಾ? ಹಾಗಾಗಿ ಇದನ್ನೇನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಈ 1000 rupees ನಮ್ಮ ವರ್ಷದ್ದು, ಬಟ್ ಕೆಲಸ ಆಗಿರುತ್ತೆ, ಬಟ್ ನಾವು ಖರ್ಚು ಮಾಡಿರಲ್ಲ. ಹಾಗಾಗಿ ಇದು ನಮ್ಮ ವರ್ಷದ್ದು, ಇದನ್ನೇನು ಮಾಡ್ತೀವಿ ನಾವು ಆ್ಯಡ್ ಮಾಡ್ಕೊತೀವಿ. ಅಗೈನ್ ಇದೇನು ಮಾಡ್ತೀವಿ P&L ಅಕೌಂಟಲ್ಲಿ. ಓಕೆನಾ? ಆಮೇಲೆ ಇದು ಅಮೌಂಟ್ ಏನು ಮಾಡ್ತೀವಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಂಡಾದ್ಮೇಲೆ ಈ ವರ್ಷದ ಪ್ರೀಪೇಯ್ಡ್ ಅನ್ಪೇಯ್ಡ್ ಎಕ್ಸ್ಪೆನ್ಸ್ ಇದೆ, ಇಟ್ ಇಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂತ ಅರ್ಥ. ಇಟ್ ಬಿಕಮ್ ಲೈಬಿಲಿಟಿ. ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ತೀವಿ ಲೈಬಿಲಿಟಿ ಸೈಡು 600 rupees. ಅಗೈನ್ ದಿಸ್ ಈಸ್ ಆ್ಯನ್ ಪ್ರೀವಿಯಸ್ ಇಯರ್ ಎಕ್ಸ್ಪೆನ್ಸಸ್ಸು, ಈ ವರ್ಷದಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ P&L ಅಕೌಂಟಲ್ಲಿ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ಮೈನಸ್ ಮಾಡ್ತೀವಿ. ಅಗೈನ್ ಈ ವರ್ಷದ್ದು 1000 rupees ಇದೆ. 1000 rupees ನಮ್ಮದು ಈ ವರ್ಷದ್ದೇ, ಬಟ್ ನಾವು ಪೇಮೆಂಟ್ ಮಾಡಿರಲ್ಲ. ಈಗ ಏನು ಮಾಡ್ತೀವಿ, ದಿಸ್ ಈಸ್ ಆಡೆಡ್ ಟು ಜನರಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ದಿಸ್ ವಿಲ್ ಬಿಕಮ್ ಎ ಲೈಬಿಲಿಟಿ. ಓಕೆನಾ? ನೋಡಿ ಇಲ್ಲಿ ರೆಕಾರ್ಡ್ ಮಾಡಿದ್ವಿ. ನೋಡಿ ಲಾಸ್ಟ್ ಇಯರ್ದು 600 rupees ನಾವೇನು ಮಾಡ್ತೀವಿ ಮೈನಸ್ ಮಾಡಿದ್ದೀವಿ. ಅಗೇನ್ ಈ ವರ್ಷದ್ದು ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸು ಆ್ಯಡ್ ಮಾಡಿದ್ದೀವಿ. ಕರೆಕ್ಟಾ? ಈ 600 rupees ಏನು ಮಾಡ್ತೀವಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ತಗೊಂಡಿದ್ದೀವಿ. ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅನ್ಪೇಯ್ಡ್ ಎಕ್ಸ್ಪೆನ್ಸ್ 600 rupees ತೊಗೊಂಡಿದ್ದೀವಿ. ಇನ್ನೊಂದು ಕಡೆ ಇಲ್ಲಿ ತೊಗೊಂಡಿದ್ದೀವಿ. ಓಕೆನಾ? ಅಗೈನ್ ಈ ಅಮೌಂಟು ಒಂದೇ ಕಡೆ ಇಲ್ಲಿ ರೆಕಾರ್ಡ್ ಮಾಡಿರೋದು. ಅಗೈನ್ ದಿಸ್ ಅಮೌಂಟ್ ಮಸ್ಟ್ ಬಿ ಶೋನ್ ಇನ್ ದಿ ಲೈಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ನೋಡಿ ಲೈಬಿಲಿಟಿ ಸೈಡಲ್ಲಿ ಅನ್ಪೇಯ್ಡ್ ಎಕ್ಸ್ಪೆನ್ಸಸ್ 1000 rupees. ಕರೆಕ್ಟಾ? ಈ ಅಡ್ಜಸ್ಟ್ಮೆಂಟ್ಸ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್. ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟು ಮತ್ತು ಕ್ಯಾಶ್ ಅಕೌಂಟ್ ರೆಕಾರ್ಡ್ ಮಾಡಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ, ಕ್ಯಾಶ್ ಅಕೌಂಟಲ್ಲಿ ತೊಗೊಂಡಿದ್ದೀರಾ. ಅಗೈನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ತೊಗೊಂಡಿದ್ದೀವಿ. ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ತೊಗೊಂಡಿದ್ದೀವಿ ಕ್ಯಾಶ್ 300 rupees. ಓಕೆನಾ? ನೆಕ್ಸ್ಟು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಡ್ಯೂರಿಂಗ್ ದಿ ಇಯರ್. ನೋಡಿ ರಿಸಿಟ್ಸ್ ಇದೆ. ರಿಸಿಟ್ ಫ್ರಮ್ ಡೆಟಾರ್ಸ್ ಅಂದರೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಅಂತ. ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ವಾಟ್ ಇಸ್ ದ ಜನರಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೇಟಾ ಟು ಡೆಟಾರ್ಸ್ ಅಕೌಂಟ್.
ಏನು ಮಾಡಿದ್ದೀರಾ, ಕ್ಯಾಶ್ ಅಕೌಂಟಲ್ಲಿ ತೊಗೊಂಡಿದ್ದೀರಾ, ಅಗೈನ್ ಡೆಟಾರ್ಸ್ ಅಕೌಂಟಲ್ಲಿ ತೊಗೊಂಡಿದ್ದೀರಾ ಈ ಟ್ರಾನ್ಸಾಕ್ಷನ್ದು. ಹಾಗಾಗಿ ಎರಡು ಕಡೆ ಪೇರ್ ಆಗಿದೆ, ಇನ್ನೊಂದು ಕಡೆ ಬರಲ್ಲ. ನೆಕ್ಸ್ಟು ಪೇಯ್ಡ್ ಟು ಕ್ರೆಡಿಟಾರ್ಸ್, ಇದು ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್ಗೆ ಕ್ಯಾಶ್ ಪೇಮೆಂಟ್ ಮಾಡಿದ್ದೀರಾ. ಕ್ರೆಡಿಟಾರ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್, ಅಲ್ಲಿ ಕ್ಯಾಶ್ ಅಕೌಂಟಲ್ಲಿ ಒಂದು ಕಡೆ ಬಂತು, ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಇನ್ನೊಂದು ಕಡೆ ಬಂತು, ಎರಡು ಕಡೆ ಪೇರ್ ಆಯಿತು, ಇನ್ನೊಂದು ಕಡೆ ಬರಲ್ಲ. ನೆಕ್ಸ್ಟ್ ಕಾರ್ಟೇಜ್ ಆನ್ ಪರ್ಚೇಸ್, ನೋಡಿ ಇದು ಕಾರ್ಟೇಜ್ ಆನ್ ಪರ್ಚೇಸ್, ದಿಸ್ ಇಸ್ ಅ ಪರ್ಚೇಸ್ ಎಕ್ಸ್ಪೆನ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ರೆಕಾರ್ಡ್ ಇನ್ ದಿ ಟ್ರೇಡಿಂಗ್ ಅಕೌಂಟ್. ಫಸ್ಟು ಇದು ಎಕ್ಸ್ಪೆನ್ಸಸ್ ನೀವು ಕ್ಯಾಶ್ ಅಕೌಂಟಲ್ಲಿ ತೊಗೊಂಡಿದ್ದೀರಾ, ಎಕ್ಸ್ಪೆನ್ಸಸ್ ಸೈಡು, ಓಕೆನಾ. ಅಗೇನ್ ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್ ಇನ್ ದಿ ಟ್ರೇಡಿಂಗ್ ಅಕೌಂಟ್. ನೋಡಿ ಟ್ರೇಡಿಂಗ್ ಅಕೌಂಟಲ್ಲಿ ನೋಡಿ ತೊಗೊಂಡಿದ್ದೀನಿ ನೋಡಿ, ಟ್ರೇಡಿಂಗ್ ಅಕೌಂಟಲ್ಲಿ ದಟ್ ಈಸ್ ಕಾರ್ಟೇಜ್ 2000 rupees, ಓಕೆನಾ. ನೆಕ್ಸ್ಟು ಡ್ರಾಯಿಂಗ್ಸ್ ನಾವು ಕ್ಯಾಶ್ ಅಕೌಂಟ್ ತೊಗೊಂಡಿದ್ದೀರಾ, ಬೈ ಡ್ರಾಯಿಂಗ್ಸ್ ಅಂತ ತೊಗೊಂಡಿದ್ದೀರಾ. ಅಗೇನ್ ಇಟ್ ಈಸ್ ಆನ್ ಐಟಮ್ ಮಸ್ಟ್ ಬಿ ಡಿಡಕ್ಟೆಡ್ ಫ್ರಮ್ ಓಪನಿಂಗ್ ಕ್ಯಾಪಿಟಲ್. ನೋಡಿ ಓಪನಿಂಗ್ ಕ್ಯಾಪಿಟಲ್ಲಿ ಡ್ರಾಯಿಂಗ್ಸ್ ಮೈನಸ್ ಮಾಡ್ತೀವಿ 12,000 rupees. ಅಗೇನ್ ನೆಕ್ಸ್ಟ್ ಸನ್ಡ್ರಿ ಎಕ್ಸ್ಪೆನ್ಸಸ್, ಈ ಎಕ್ಸ್ಪೆನ್ಸಸ್ಸು ಟ್ರೇಡಿಂಗ್ P&L ಅಕೌಂಟಲ್ಲಿ ರೆಕಾರ್ಡ್, ದಟ್ ಈಸ್ ಕ್ಯಾಶಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ಪೇಮೆಂಟ್ ಸೈಡು. ಅಗೇನ್ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಐಟಮ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಕ್ಸ್ಪೆನ್ಸಸ್. ನೋಡಿ ಸನ್ಡ್ರಿ ಎಕ್ಸ್ಪೆನ್ಸಸ್ ಆರ್ ಜನರಲ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿ, ಇದಕ್ಕೇನು ಅಡ್ಜಸ್ಟ್ಮೆಂಟ್ಸ್ ಇದೆ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ನಾವು ಪೋಸ್ಟಿಂಗ್ ತೊಗೊಂಡಿದ್ದೀರಾ. ಅಗೈನ್ ಪರ್ಚೇಸ್ ಆಫ್ ಫರ್ನಿಚರ್ ಫಾರ್ ಕ್ಯಾಶ್ಗೆ ಫರ್ನಿಚರ್ ಪರ್ಚೇಸ್ ಮಾಡ್ತೀವಿ. ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್, ಫಸ್ಟು ಕ್ಯಾಶಲ್ಲಿ ತೊಗೊಂಡಿದ್ದೀರಾ, ಕ್ಯಾಶಲ್ಲಿ ತೊಗೊಂಡಿದ್ದೀವಿ. ಫರ್ನಿಚರ್ ನೋಡಿ ಪರ್ಚೇಸ್ ಆಫ್ ಫರ್ನಿಚರ್, ಅಗೇನ್ ಇದು ಪರ್ಚೇಸ್ ಮಾಡಿದ್ದೀವಿ. ನಾನು ಆಗಲೇ ಹೇಳಿದೆ ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಹಾಕ್ಕೊಂಡು ನೋಡಿ ಪ್ಲಸ್ ಪರ್ಚೇಸ್ ಆಫ್ ಫರ್ನಿಚರ್, ಡಿಪ್ರಿಷಿಯೇಷನ್ ಇಲ್ಲ, 6,000 rupees ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಅಷ್ಟೇ ಅಮೌಂಟ್ ಹಾಕ್ಕೊಂಡಿದ್ದೀರಾ, ಓಕೆನಾ. ಮುಗೀತು. ನೆಕ್ಸ್ಟ್ ಪ್ರಿಪೇರ್ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st December 2019 ಆಫ್ಟರ್ ಪ್ರೊವೈಡಿಂಗ್ ಫಾರ್ ಬ್ಯಾಡ್ ಡೇಟ್ಸ್ ಅಂದರೆ RBD ಅಟ್ 10%. ಅಲ್ಲಿಗೆ ಡೆಟಾರ್ಸಲ್ಲಿ 10% ನಮಗೆ ಅಂದರೆ RBD ಆಗುತ್ತೆ ಅಂತಂದರೆ ಸಾಲ ತೊಗೊಂಡಿದ್ದಾರೆ ಅಷ್ಟು ಅಮೌಂಟು ನಮಗೆ ವಾಪಸ್ ಬರೋದು ಡೌಟು ಅಂತ. ಹಾಗಾಗಿ ಏನು ಮಾಡ್ತೀವಿ ನಾವು ಇದನ್ನು ಡೆಟಾರ್ಸಲ್ಲಿ ಮೈನಸ್ ಮಾಡ್ಕೋಬೇಕು. ಅಗೈನ್ ಇಟ್ ಇಸ್ ಅ ಲಾಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೋಡಿ ಇಲ್ಲಿ ಡೆಟಾರ್ಸ್ ಎಷ್ಟಿದೆ, 7,000 ಇದೆ, 10% 700 rupees ಮೈನಸ್ ಮಾಡ್ತೀರಾ, 6,300 is a net debtors. This 700 rupees is a loss must be debited to P&L ಅಕೌಂಟ್. ನೋಡಿ RBD 700 rupees ತೊಗೊಂಡಿದ್ದೀರಾ, ಅಲ್ಲಿ ಎಲ್ಲ ಮುಗೀತಾ, ಎಲ್ಲ ಐಟಮ್ ಮುಗೀತು. ಈಗ ಫಸ್ಟು ಟ್ರೇಡಿಂಗ್ ಅಕೌಂಟ್ ಮುಗಿಸೋಣ. ಇನ್ನರ್ ಕಾಲಮಲ್ಲಿ ಅವನಿದ್ರೆ ಔಟರ್ ಕಾಲಮ್ ತೊಗೊಳ್ಳಿ, ದಟ್ ಈಸ್ ಪರ್ಚೇಸು ಕ್ರೆಡಿಟ್ ಪರ್ಚೇಸ್ ಮಾತ್ರ ಇದೆ, ಔಟರ್ ಕಾಲಮ್ ತೊಗೊಳ್ಳಿ. ಅಗೈನ್ ಕ್ರೆಡಿಟ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸು ಅದನ್ನು ಟೋಟಲ್ ಮಾಡಿ 41,200 ಔಟರ್ ಕಾಲಮಲ್ಲಿ ತೊಗೊಳ್ಳಿ. ಈಗ ಕ್ಲೋಸಿಂಗ್ ಸ್ಟಾಕ್ ಎಲ್ಲ ತೊಗೊಂಡು ಕ್ಲೋಸ್ ಮಾಡಿದ್ರೆ 42,200 ಬಂತು. ಇದನ್ನು ಡೆಬಿಟ್ ಸೈಡ್ ಕ್ಯಾರಿ ಮಾಡಿಕೊಂಡು ಡಿಫ್ರೆನ್ಸು 29,200. ದಿಸ್ ಇಸ್ ಎ ಗ್ರಾಸ್ ಪ್ರಾಫಿಟ್. ಈ ಗ್ರಾಸ್ ಪ್ರಾಫಿಟ್ ನಾವು P&L ಅಕೌಂಟಿಗೆ ಬ್ರಾಡ್ ಫಾರ್ಮ್ ಮಾಡೋಣ. ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 29,200, ಓಕೆನಾ. ಈಗೆಲ್ಲ ಟೋಟಲ್ ಮಾಡಿಕೊಂಡ್ರೆ ಅಲ್ಲಿಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಡಿಮೆ ಇದೆ, ಡೆಬಿಟ್ ಸೈಡ್ ಕ್ಯಾರಿ ಮಾಡ್ಕೊಳ್ಳಿ. ಡಿಫರೆನ್ಸ್ ಮಾಡ್ಕೊಂಡಾಗ 12,300 rupees ಈಸ್ ನೆಟ್ ಪ್ರಾಫಿಟ್, ಓಕೆನಾ. ಇಷ್ಟು ನೆಟ್ ಪ್ರಾಫಿಟ್ ನಮಗೆ ಸಿಕ್ತು. ಈ ನೆಟ್ ಪ್ರಾಫಿಟ್ ಮಸ್ಟ್ ಬಿ ಆಡೆಡ್ ಟು ಓಪನಿಂಗ್ ಕ್ಯಾಪಿಟಲ್. ನೋಡಿ ಓಪನಿಂಗ್ ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್ 12,300 ಆಡ್ ಮಾಡ್ಕೊಂಡ್ವಿ, 24,800 ಬಂತು. ಡ್ರಾಯಿಂಗ್ಸ್ ಮೈನಸ್ ಮಾಡ್ತೀವಿ 12,000 rupees, ಅಲ್ಲಿಗೆ ನೆಟ್ ಕ್ಯಾಪಿಟಲ್ ಇಸ್ 12,800 rupees, ಕರೆಕ್ಟಾ. ಈಗ ಟೋಟಲ್ ಮಾಡಿ, ಎಲ್ಲ ಟೋಟಲ್ ಮಾಡಿದ್ರೆ ನಮಗೆ 13,800 ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯಿತು, ಓಕೆನಾ. ರೈಟ್.